ಸರ್ ನಿನ್ನೆ ತಾನೇ ನಾವ್ ಇಡೀ ದಿನ ಆಚೆ ಹೋಗಿದ್ವಿ, ಅವರೇ ಬಂದು ಬಾ ಫೋಟೋ ತಗೊಳ್ಳೋಣ ಅಂತ ಹೇಳಿದ್ರು. ತೋರಿಸ್ತೀನಿ ರೀ, ನೋಡಿ. ಸಾಕು ಬಿಡಮ್ಮ, ನೋಡ್ದೆ. ಅಯ್ಯೋ ಸರ್, ಇನ್ನೂ ಇದೆ, ತೋರಿಸ್ತೀನಿ ಸರ್. ಪರವಾಗಿಲ್ಲ ಬಿಡಮ್ಮ. ನಿನ್ ಗಂಡನ್ಗೆ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳಕ್ಕೆ ನೀನ್ ತೋರಿಸಿದ ಅಷ್ಟು ಫೋಟೋಗಳಲ್ಲಿ ಮೊದಲನೇ ಫೋಟೋ ತೋರಿಸ್ದಾಗ್ಲೇ ನನ್ಗೆ ಅರ್ಥ ಆಯ್ತು. ಹೌದಾ, ಈಗ ನಂಬಿಕೆ ಬಂತಾ? ಖಂಡಿತ ಬಂದಿದೆ. ನೀವಿಬ್ರು ಇಷ್ಟೊಂದು ಅನ್ಯೂನ್ಯವಾಗಿದ್ದೀರಾ, ಆದ್ರೆ ನಿಮ್ ಗಂಡ ನಿನಗೆ ಡೈವರ್ಸ್ ಕೊಡ್ಬೇಕು ಅಂತ ಯಾಕೆ ಅನ್ಕೊಂಡಿದ್ದಾರೆ? ಇಲ್ಲ ಸರ್, ಇದು ಅವ್ರ ನಿರ್ಧಾರ ಅಲ್ಲ, ಮನೇಲಿ ಯಾರೋ ಅವ್ರ ತಲೆ ಕೆಡ್ಸಿದ್ದಾರೆ, ಅದಕ್ಕೆ ಹೀಗ ಆಡ್ತಿರೋದು. ಓ, ಆಗ ವಿಷಯ. ಹ್ಞೂ. ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ನಿನ್ ಗಂಡನ್ನ ಬಿಟ್ಕೊಡ್ಬೇಡ. ನಿನ್ ಗಂಡನ್ಗೆ ಡೈವರ್ಸ್ ಕೊಡ್ಬೇಡ ಅಂತ ಬುದ್ಧಿ ಹೇಳಮ್ಮ. ಆಯ್ತು ಸರ್, ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ತುಂಬಾ ಪ್ರೀತಿ ಇರೋರೆ ಇತ್ತೀಚೆಗೆ ಜಾಸ್ತಿ ಡೈವರ್ಸ್ ಕೊಡ್ತಿದ್ದಾರೆ ಕಣಮ್ಮ. ಹೌದಾ ಸರ್? ಹ್ಞೂ ಕಣಮ್ಮ. ನೀನ್ ನೋಡಿದ್ರೆ ಅಮಾಯಕಿ ತರ ಕಾಣ್ತಾ ಇದೀಯ. ಇದೆಲ್ಲ ನಿನ್ಗೆ ಗೊತ್ತಾಗುತ್ತೆ. ಈ ಡೈವರ್ಸ್ ಕೇಸಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಮದುವೆ ಆದಾಗ ಸರಿ ಇದ್ದವರು ಆಮೇಲೆ ಅದೇನಕ್ಕೆ ಬದಲಾಗ್ತಾರೋ. ಕಷ್ಟನೋ ಸುಖನೋ ಕೊನೆವರೆಗೂ ಒಟ್ಟಿಗೆ ಬಾಳ್ಬೇಕು. ಅದೇ ನಿಜವಾದ ಸಂಸಾರ ಅನ್ನಿಸ್ಕೊಳ್ಳೋದು. ಸತ್ಯವಾದ ಮಾತು ಹೇಳ್ರಿ ಸರ್. ಏನ್ ಸರ್, ನಿಮ್ ಹೆಂಡತಿ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರು ನೀವ್ಯಾಕೆ ಡಿವೋರ್ಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಇದು ನಮ್ಮ ಪರ್ಸನಲ್ ವಿಷಯ, ಇದ್ರ ಬಗ್ಗೆ ನೀವ್ ಯಾಕೆ ಮಾತಾಡ್ತಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಬೇಜಾರು ಮಾಡ್ಕೋಬಿಡಿ ಸರ್. ಕೈ ಮೇಲಿರೋ ಬೆಣ್ಣೆ ಜಾರಿ ಕೆಳಗೆ ಬೀಳೋಕ್ಕೂ ಮೊದಲು ಜೋಪಾನವಾಗಿ ನಾವು ಅದನ್ನ ಡಬ್ಬಿಗೆ ಹಾಕೋಬೇಕು. ಅದೇ ತರ ಜೊತೆಲಿರೋ ಒಳ್ಳೆ ಹೆಂಡತಿನ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ಕರ್ಗೋ ಬೆಣ್ಣೆ ಆಗಲಿ, ದೂರ ಹೋದ ಹೆಂಡತಿ ಆಗಲಿ ಮತ್ತೆ ಸಿಗೋದು ತುಂಬಾ ಕಷ್ಟ. ಇದು ನನ್ನ ಅನುಭವದ ಮಾತು ಸರ್. ಹೌದೌದು, ನೀವು ಹೇಳಿದ್ 100ಕ್ಕೆ 100 ನಿಜ. ಯಾರೋ ನಿಮ್ ತಲೆ ಕೆಡಿಸಿದ್ದಾರೆ ಅಂತ ಗೊತ್ತು, ಅದಕ್ಕೆಲ್ಲ ನೀವ್ಯಾಕೆ ತಲೆ ಕೆಡಿಸ್ಕೊಂತೀರಾ? ಸುಂದರವಾಗಿರೋ ನೀವು ಗುಣವಂತೆ ಆಗಿರೋ ನಿಮ್ಮ ಹೆಂಡತಿ ಜೊತೆ ಆರಾಮಾಗಿ ಸಂಸಾರ ಮಾಡ್ಕೊಂಡಿರಿ ಸರ್. ಈಗಿನ ಕಾಲದಲ್ಲಿ ಹೆಂಡತಿ ಬ್ಯೂಟಿ ಆಗಿಲ್ದೇ ಇದ್ರೂ ಪರವಾಗಿಲ್ಲ, ಹೋಮ್ಲಿ ಆಗಿರ್ಬೇಕು. ಹೌದೌದು, ನೀವ್ ಹೇಳೋದೆಲ್ಲ ನಿಜ ಸರ್. ಅಲ್ವಾ ಹಸ್ಬೆಂಡು? ಅಲ್ಲ ಹಸ್ಬೆಂಡು, ಅದ್ ಎಲ್ಲಿಗೆ ಹೋಗಿದ್ರೆ ನೀವ್ ಇಲ್ದೆ ನಂಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ವಾವ್, ಪ್ರೀತಿ ಅಂದ್ರೆ ಇದು. ನಿಮ್ಮಂತ ಜೋಡಿಗಳು ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಮೇಲೂ ನೀವು ದೂರ ಆಗ್ಬೇಕು ಅಂತ ಬಯಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಹೇಳ್ಬೋದು ಅಷ್ಟೇ. ಸರಿ, ಮುಂದಿನ ಪ್ರೊಸೆಸ್ ಮುಗಿಸೋಣವಾ? ಹಾಂ ಸರ್, ಬನ್ನಿ ಬನ್ನಿ.